ನೀವು ಪ್ರತಿದಿನ ನಿಖರವಾದ, ಅತ್ಯಂತ ವೇಗವಾದ ಮತ್ತು ಅಧಿಕೃತ ಅಡಿಕೆ ಮಾರುಕಟ್ಟೆಗಳ ಧಾರಣೆಗಳನ್ನು ನಿಮ್ಮ ಮೊಬೈಲ್‌ನಲ್ಲೇ ಸುಲಭವಾಗಿ ತಿಳಿದುಕೊಳ್ಳಲು ಬಯಸಿದರೆ, ಈ ಕೂಡಲೇ ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ಕರ್ನಾಟಕ ರಾಜ್ಯದಲ್ಲಿ ಅಡಿಕೆ ಕೃಷಿಯ ಕೇವಲ ಒಂದು ವಾಣಿಜ್ಯ ಬೆಳೆಯಾಗಿ ಉಳಿದಿಲ್ಲ. ಇದು ಮಲೆನಾಡು, ಕರಾವಳಿ ಮತ್ತು ಬಯಲು ಸೀಮೆಯ ಲಕ್ಷಾಂತರ ರೈತ ಕುಟುಂಬಗಳ ಆರ್ಥಿಕ ಶಕ್ತಿಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ವೈಪರೀತ್ಯ, ಕೊಳೆ ರೋಗ, ಹಳದಿ ಎಲೆ ರೋಗದಂತಹ ತೀವ್ರ ಸವಾಲುಗಳ ಮಧ್ಯೆಯೂ ನಮ್ಮ ರೈತರು ಕಷ್ಟಪಟ್ಟು ಅಡಿಕೆ ತೋಟಗಳನ್ನು ನಿರ್ವಹಿಸುತ್ತಿದ್ದಾರೆ. ಹೀಗೆ ಕಷ್ಟಪಟ್ಟು ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲಿ ಸರಿಯಾದ ಮತ್ತು ನ್ಯಾಯಯುತವಾದ ಧಾರಣೆ ಸಿಗುವುದು ಅತ್ಯಗತ್ಯವಾಗಿದೆ. ಮಾರುಕಟ್ಟೆಯಲ್ಲಿ ಅಡಿಕೆ ದರಗಳು ಪ್ರತಿದಿನದ ದೇಶೀಯ ಬೇಡಿಕೆ, ಆವಕ ಮತ್ತು ಉತ್ತರ ಭಾರತದ ಗುಜರಾತ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶಗಳ ಸುಪಾರಿ ಹಾಗೂ ಪಾನ್ ಮಸಾಲ ಉದ್ಯಮಗಳ ಖರೀದಿ ಸಾಮರ್ಥ್ಯ ಮೇಲೆ ನಿರ್ಧಾರವಾಗುತ್ತದೆ. ಅಡಿಕೆ ಮಾರುಕಟ್ಟೆಯಲ್ಲಿ ಮುಖ್ಯವಾಗಿ ಕೆಂಪು ಅಡಿಕೆ ಮತ್ತು ಬಿಳಿ ಅಡಿಕೆ ಎಂಬ ಎರಡು ಪ್ರಮುಖ ವಿಭಾಗಗಳಿವೆ. ಕೆಂಪು ಅಡಿಕೆಯಲ್ಲಿ ರಾಶಿ, ಬೆಟ್ಟೆ, ಗೊರಬಲು, ಹಸ ಮತ್ತು ಶ್ರೇಷ್ಠ ದರ್ಜೆಯ ಸರಕು ಎಂಬ ವಿವಿಧ ತಳಿಗಳ ಆಧಾರದ ಮೇಲೆ ವರ್ಗೀಕರಣ ಮಾಡಿ ಹರಾಜು ಪ್ರಕ್ರಿಯೆ ನಡೆಸಲಾಗುತ್ತದೆ. ಇನ್ನು ಶಿವಮೊಗ್ಗ ಅಡಿಕೆ ಮಾರುಕಟ್ಟೆಯಲ್ಲಿ ನೋಡುವುದಾದರೆ, ಶಿವಮೊಗ್ಗ ಮಾರುಕಟ್ಟೆಯು ಕರ್ನಾಟಕದ ಕೆಂಪು ಅಡಿಕೆಯ ವ್ಯಾಪಾರದ ರಾಜಧಾನಿಯಾಗಿದೆ. ಇಲ್ಲಿ ರಾಜ್ಯದ ಅಡಿಕೆ ಮಾರುಕಟ್ಟೆಯ ದಿಕ್ಸೂಚಿ ಎಂಬ ಶಿವಮೊಗ್ಗ ಎಪಿಎಂಸಿ ಪರಿಗಣಿಸಲಾಗುತ್ತದೆ. ಇಲ್ಲಿನ ಮಾರುಕಟ್ಟೆಗೆ ಪ್ರತಿದಿನ ಸಾವಿರಾರು ಚೀಲಗಳ ಆವಕವಾಗುತ್ತದೆ ಮತ್ತು ಅತ್ಯಂತ ವ್ಯವಸ್ಥಿತವಾಗಿ ಹರಾಜು ನಡೆಯುತ್ತದೆ. ಇಂದಿನ ಮಾರುಕಟ್ಟೆಯಲ್ಲಿ ಶ್ರೇಷ್ಠ ಗುಣಮಟ್ಟದ ಸರಕು ಮತ್ತು ಹೊಸ ತಳಿಗಳಿಗೆ ಭಾರಿ ಪೈಪೋಟಿ ಕಂಡುಬಂದಿದೆ. ರಾಶಿ ಅಡಿಕೆಯು ಸ್ಥಿರವಾದ ಸರಾಸರಿ ದರವನ್ನು ಕಾಯ್ದುಕೊಂಡಿದ್ದು, ರೈತರಲ್ಲಿ ಸಕಾರಾತ್ಮಕ ಭಾವನೆ ಮೂಡಿಸಿದೆ. ಇನ್ನು ಶಿವಮೊಗ್ಗದಲ್ಲಿ ಸರಕು ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 92,659 ರೂಪಾಯಿ ಆಗಿದೆ. ಹೊಸ ಅಡಿಕೆ 77,779 ರೂಪಾಯಿ ಆಗಿದೆ. ಬೆಟ್ಟಿ ಅಡಿಕೆ 58,799 ರೂಪಾಯಿ ಆಗಿದೆ. ರಾಶಿ ಅಡಿಕೆ 52,799 ರೂಪಾಯಿ ಆಗಿದೆ. ಗೊರಬಲು 41,139 ರೂಪಾಯಿ ಆಗಿದೆ. ಇನ್ನು ಚನ್ನಗಿರಿ ಅಡಿಕೆ ಮಾರುಕಟ್ಟೆಯಲ್ಲಿ ನೋಡುವುದಾದರೆ, ಚನ್ನಗಿರಿ ಮಾರುಕಟ್ಟೆಯನ್ನು ಬಯಲುಸೀಮೆಯ ಪ್ರಮುಖ ಅಡಿಕೆ ತಾಣವೆಂದು ಕರೆಯಲಾಗುತ್ತದೆ. ಇಲ್ಲಿ ಮುಖ್ಯವಾಗಿ ನೀರಾವರಿ ಆಧಾರಿತ ತೋಟಗಳಿಂದ ಬರುವ ದಪ್ಪ ಗಾತ್ರದ ರಾಶಿ ಅಡಿಕೆಯ ವಹಿವಾಟು ಬೃಹತ್ ಪ್ರಮಾಣದಲ್ಲಿ ನಡೆಯುತ್ತದೆ. ಇಂದಿನ ಮಾರುಕಟ್ಟೆಯಲ್ಲಿ ಹೊಸ ಅಡಿಕೆಯ ಆವಕ ಹೆಚ್ಚಾಗಿದ್ದು, ದರಗಳು ಕುಸಿದರೆ ಉತ್ತಮ ಸ್ಥಿರತೆಯನ್ನು ಪ್ರದರ್ಶಿಸಿವೆ. ಇಲ್ಲಿನ ವರ್ತಕರು ನೇರವಾಗಿ ಉತ್ತರ ಭಾರತದ ಮಾರುಕಟ್ಟೆಗೆ ಸಂಪರ್ಕ ಹೊಂದಿರುವುದರಿಂದ ರೈತರಿಗೆ ತಕ್ಷಣ ಪಾವತಿ ಮತ್ತು ಸುಧಾರಾತ್ಮಕ ಬೆಲೆಗಳು ದೊರೆಯುತ್ತದೆ. ಇನ್ನು ಚನ್ನಗಿರಿಯಲ್ಲಿ ರಾಶಿ ಅಡಿಕೆ ಬಂದು 51,999 ರೂಪಾಯಿ ಆಗಿದೆ. ಹೊಸ ಅಡಿಕೆ 46,000 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 55,000 ರೂಪಾಯಿ ಆಗಿದೆ. ಅಂಡ ಏಡಿ 38,199 ರೂಪಾಯಿ ಆಗಿದೆ. ಗೊರಬಲು 38,000 ರೂಪಾಯಿ ಆಗಿದೆ. ಇನ್ನು ಸಾಗರದಲ್ಲಿ ನೋಡುವುದಾದರೆ, ಸಾಗರ ಮಾರುಕಟ್ಟೆಯು ಉತ್ತರ ಮಲೆನಾಡಿನ ಅತ್ಯಂತ ಹಳೆಯ ಮತ್ತು ನಂಬಿಕಸ್ಥ ವ್ಯಾಪಾರ ಕೇಂದ್ರವಾಗಿದೆ. ಇಲ್ಲಿ ಕೆಂಪು ಅಡಿಕೆಯ ಜೊತೆ ಬಿಳಿ ಅಡಿಕೆ ಮತ್ತು ಸಿಪ್ಪೆಗೋಟುಗಳ ವ್ಯಾಪಾರವು ದೊಡ್ಡ ಮಟ್ಟದಲ್ಲಿ ನಡೆಯುತ್ತದೆ. ಇಂದಿನ ಟೆಂಡರ್ ಪ್ರಕ್ರಿಯೆಯಲ್ಲಿ ನ್ಯೂ ರಾಶಿ ಏಡಿ ತಳಿಗೆ ಉತ್ತಮ ಬೇಡಿಕೆ ವ್ಯಕ್ತವಾಗಿದ್ದು, ಸಿಪ್ಪೆಗೋಟು ದರಗಳು ಕಳೆದ ವಾರಕ್ಕಿಂತ ಸ್ವಲ್ಪ ಸುಧಾರಣೆ ಕಂಡಿದ್ದು, ಸಣ್ಣ ಮತ್ತು ಮಧ್ಯಮ ರೈತರಿಗೆ ಸಹಕಾರಿಯಾಗಿದೆ. ಇನ್ನು ಸಾಗರದಲ್ಲಿ ನ್ಯೂ ರಾಶಿ ಎಡಿ ಬಂದು 52,669 ರೂಪಾಯಿ ಆಗಿದೆ. ಚಾಳಿ ಅಡಿಕೆ ಬಂದು 40,699 ರೂಪಾಯಿ ಆಗಿದೆ. ಬಿಳಿಗೋಡು 32,222 ರೂಪಾಯಿ ಆಗಿದೆ. ಸಿಪ್ಪೆಗೋಟು 21,189 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 28,000 ರೂಪಾಯಿ ಆಗಿದೆ. ಇನ್ನು ಮಂಗಳೂರು ಅಡಿಕೆ ಮಾರುಕಟ್ಟೆಯಲ್ಲಿ ನೋಡುವುದಾದರೆ, ಮಂಗಳೂರು ಮಾರುಕಟ್ಟೆಯು ಕರಾವಳಿ ತೀರದ ಆರ್ಥಿಕತೆಯ ಕೇಂದ್ರ ಬಿಂದುವಾಗಿದ್ದು, ಇಲ್ಲಿ ಕ್ಯಾಪ್ಕೋ ಸಂಸ್ಥೆಯ ಪ್ರಧಾನ ಕಚೇರಿ ಇರುವುದರಿಂದ ಇಡೀ ದಕ್ಷಿಣ ಭಾರತದ ಬಿಳಿ ಅಡಿಕೆ ಧಾರಣೆಯನ್ನು ಈ ಮಾರುಕಟ್ಟೆ ನಿಯಂತ್ರಿಸುತ್ತದೆ. ಇಂದು ಹಳೆಯ ಚಾಳಿ ಅಡಿಕೆಗೆ ಭಾರಿ ಬೇಡಿಕೆ ಕಂಡುಬಂದಿದ್ದು, ಗರಿಷ್ಠ ದರಗಳ ದಾಖಲಾಗಿವೆ. ಹೊಸ ಚಾಳಿ ಆವಕ ಹೆಚ್ಚಾಗುತ್ತಿದ್ದು, ಗುಣಮಟ್ಟದ ಅನುಗುಣವಾಗಿ ದರವನ್ನು ನಿಗದಿಪಡಿಸಲಾಗುತ್ತದೆ. ಇನ್ನು ಮಂಗಳೂರಿನಲ್ಲಿ ಹಳೆ ಚಾಳಿ ಬಂದು ಗರಿಷ್ಠ ಬೆಲೆ 53,000 ರೂಪಾಯಿ ಆಗಿದೆ. ಹೊಸ ಚಾಳಿ 44,000 ರೂಪಾಯಿ ಆಗಿದೆ. ಇಡೀ ಅಡಿಕೆ 38,000 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 33,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 20,000 ರೂಪಾಯಿ ಆಗಿದೆ. ಇನ್ನು ತುಮಕೂರು ಭಾಗದಲ್ಲಿ ನೋಡುವುದಾದರೆ, ತುಮಕೂರು ಮತ್ತು ಸುತ್ತಮುತ್ತಲಿನ ಚಿತ್ರದುರ್ಗ ಭಾಗಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆಯ ಬೆಲೆಯು ವಿಸ್ತಾರವಾಗಿ ಹರಡಿಕೊಂಡಿದೆ. ತುಮಕೂರು ಎಪಿಎಂಸಿ ಮಾರುಕಟ್ಟೆಯು ಬಯಲುಸೀಮೆಯ ರೈತರಿಗೆ ಅತ್ಯಂತ ಹತ್ತಿರದ ಮತ್ತು ದೊಡ್ಡ ಮಾರಾಟದ ಕೇಂದ್ರವಾಗಿದೆ. ಇಲ್ಲಿನ ವಹಿವಾಟಿನಲ್ಲಿ ವಿಶೇಷ ತಳಿಯಾದ ಚೂರು ಅಡಿಕೆಗೆ ಉತ್ತಮ ಬೆಲೆ ಲಭಿಸಿದೆ. ಮಾರುಕಟ್ಟೆಯಲ್ಲಿ ಆವಕವು ಸುಧಾರಣವಾಗಿದ್ದು, ಮುಂಬರುವ ದಿನಗಳಲ್ಲಿ ಬೆಲೆಗಳು ಮತ್ತಷ್ಟು ಸುಧಾರಿಸುವ ಲಕ್ಷಣಗಳು ಕಾಣಿಸುತ್ತವೆ. ಇನ್ನು ತುಮಕೂರಿನಲ್ಲಿ ಚೂರು ಅಡಿಕೆ ಬಂದು ಗರಿಷ್ಠ ಬೆಲೆ 55,700 ರೂಪಾಯಿ ಆಗಿದೆ. ಇತರ ತಳಿ ಬಂದು 54,800 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 53,000 ರೂಪಾಯಿ ಆಗಿದೆ. ರಾಶಿ ಅಡಿಕೆ 52,500 ರೂಪಾಯಿ ಆಗಿದೆ. ಗೊರಬಲು 36,000 ರೂಪಾಯಿ ಆಗಿದೆ. ಇನ್ನು ಶಿರಸಿ ಅಡಿಕೆ ಮಾರುಕಟ್ಟೆ ವಿವರ ನೋಡುವುದಾದರೆ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮಾರುಕಟ್ಟೆಯು
ಟಿಎಸ್ಎಸ್ ಸಹಕಾರಿ ಸಂಸ್ಥೆಯ ಮೂಲಕ ಇಡೀ ದೇಶದಲ್ಲೇ ಅತ್ಯಂತ ಪಾರದರ್ಶಕ ಹರಾಜು ವ್ಯವಸ್ಥೆಗೆ ಹೆಸರಾಗಿದೆ. ಇಲ್ಲಿ ಬಿಳಿ ಚಾಳಿ ಅಡಿಕೆಯು ದೇಶದಲ್ಲೇ ಅತ್ಯಂತ ಉನ್ನತ ಗುಣಮಟ್ಟವನ್ನು ಹೊಂದಿರುತ್ತದೆ. ಇಂದಿನ ಮಾರುಕಟ್ಟೆಯಲ್ಲಿ ಚಾಳಿ ಮತ್ತು ರಾಶಿ ತಳಿಗಳೆರಡಕ್ಕೂ ಉತ್ತಮ ಪೈಪೋಟಿ ನಡೆದಿದ್ದು, ರೈತರು ಮಧ್ಯವರ್ತಿಗಳ ಕಾಟವಿಲ್ಲದೆ ನೇರವಾಗಿ ಲಾಭದಾಯಕ ಬೆಲೆಯನ್ನು ಪಡೆಯುತ್ತಿದ್ದಾರೆ. ಇನ್ನು ಸಿರಸಿಯಲ್ಲಿ ರಾಶಿ ಅಡಿಕೆ ಬಂದು ಗರಿಷ್ಠ ಬೆಲೆ 51,500 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 48,191 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 45,899 ರೂಪಾಯಿ ಆಗಿದೆ. ಕೆಂಪುಗೋಟು 35,099 ರೂಪಾಯಿ ಆಗಿದೆ. ಬಿಳಿಗೋಡು 33,900 ರೂಪಾಯಿ ಆಗಿದೆ. ಇನ್ನು ಹೊಸನಗರ ಭಾಗದಲ್ಲಿ ನೋಡುವುದಾದರೆ, ಹೊಸನಗರ ಮಾರುಕಟ್ಟೆಯು ಪಶ್ಚಿಮ ಘಟ್ಟದ ತಪ್ಪಿನಲ್ಲಿ ಪ್ರಮುಖ ಕೆಂಪಡಿಕೆ ಕೇಂದ್ರವಾಗಿದೆ. ಇಲ್ಲಿನ ರೈತರು ಸಾಂಪ್ರದಾಯಿಕ ಹೊಗೆ ಒಣಗಿಸಿ ಅಂದರೆ ಸ್ಮೋಕರಿಂಗ್ ಪದ್ಧತಿಯನ್ನು ಅನುಸರಿಸುವುದರಿಂದ ಅಡಿಕೆಗೆ ವಿಶಿಷ್ಟ ಬಣ್ಣ ಮತ್ತು ಬಾಳಿಕೆ ಬರುತ್ತದೆ. ಇಂದಿನ ಟೆಂಡರ್ನಲ್ಲಿ ರಾಶಿ ಎಡಿ ಮತ್ತು ಹೊಸ ತಳಿಗಳಿಗೆ ಅತ್ಯುತ್ತಮ ಆಸಕ್ತಿ ಕಂಡುಬಂದಿದೆ. ಮಳೆಗಾಲದ ಹಿನ್ನೆಲೆಯಲ್ಲಿ ಮಾರುಕಟ್ಟೆಗೆ ಆವಾಕವು ತುಸು ಕಡಿಮೆಯಾಗಿದ್ದು, ಇಂದು ಬೆಲೆ ಏರಿಕೆ ಪೂರಕವಾದ ವಾತಾವರಣವನ್ನು ನಿರ್ಮಿಸಿದೆ. ಇನ್ನು ಹೊಸನಗರದಲ್ಲಿ ಹೊಸ ಅಡಿಕೆ ಬಂದು 72,000 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 56,000 ರೂಪಾಯಿ ಆಗಿದೆ. ರಾಶಿ ಅಡಿಕೆ 53,299 ರೂಪಾಯಿ ಆಗಿದೆ. ಗೊರವಲು 40,279 ರೂಪಾಯಿ ಆಗಿದೆ. ಬಿಳಿ ಚಾಳಿ 38,000 ರೂಪಾಯಿ ಆಗಿದೆ. ಇನ್ನು ಪುತ್ತೂರು ಭಾಗದಲ್ಲಿ ನೋಡುವುದಾದರೆ, ಪುತ್ತೂರು ಮಾರುಕಟ್ಟೆಯು ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತೊಂದು ಬೃಹತ್ ವಾಣಿಜ್ಯ ಕೇಂದ್ರವಾಗಿದ್ದು, ಬಿಳಿ ಚಾಳಿ ಅಡಿಕೆಯ ಬೃಹತ್ ದಾಸ್ತಾನು ಮತ್ತು ರಫ್ತು ಇಲ್ಲಿಂದಲೇ ನಡೆಯುತ್ತದೆ. ಇಂದಿನ ಲೈವ್ ಮಾರುಕಟ್ಟೆಯಲ್ಲಿ ಹಳೆಯ ಚಾಳಿ ಅಡಿಕೆಗೆ ಬೆಲೆಯು ಗರಿಷ್ಠ ಮಟ್ಟವನ್ನು ತಲುಪಿದೆ. ಕ್ಯಾಪ್ಕೋ ನಿಯಮಿತ ಖರೀದಿ ಕೇಂದ್ರಗಳ ಸಕ್ರಿಯೆಯಿಂದಾಗಿ ಮಾರುಕಟ್ಟೆಯಲ್ಲಿ ಯಾವುದೇ ಹಠಾತ್ ಕುಸಿತಗಳನ್ನು ಸಂಭವಿಸದೆ ಬೆಲೆಗಳು ಸ್ಥಿರವಾಗಿ ಮುಂದುವರೆದಿವೆ. ಇನ್ನು ಪುತ್ತೂರು ಮಾರುಕಟ್ಟೆಯಲ್ಲಿ ಹಳೆ ಚಾಳಿ ಒಂದು ಗರಿಷ್ಠ ಬೆಲೆ 53,500 ರೂಪಾಯಿ ಆಗಿದೆ. ಹೊಸ ವೆರೈಟಿ ಬಂದು 47,000 ರೂಪಾಯಿ ಆಗಿದೆ. ಇಡೀ ಅಡಿಕೆ ಬಂದು 38,500 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 26,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು 20,000 ರೂಪಾಯಿ ಆಗಿದೆ. ಇನ್ನು ತೀರ್ಥಹಳ್ಳಿ ಭಾಗದಲ್ಲಿ ನೋಡುವುದಾದರೆ, ತೀರ್ಥಹಳ್ಳಿ ಮಾರುಕಟ್ಟೆಯು ಶ್ರೇಷ್ಠ ದರ್ಜೆಯ ಸರಕು ಅಡಿಕೆಗೆ ದೇಶದಾದ್ಯಂತ ಅತ್ಯಂತ ಪ್ರಸಿದ್ಧವಾಗಿದೆ. ಇಲ್ಲಿನ ವಿಶಿಷ್ಟ ಹವಾಮಾನ ಮತ್ತು ಸಂಸ್ಕರಣೆ ಶೈಲಿಗಳು ಅಡಿಕೆ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಇಂದಿನ ಹರಾಜಿನಲ್ಲಿ ಸರಕು ತಳಿಗೆ ಗರಿಷ್ಠ ದಾಖಲೆ ಬೆಲೆ ಸಿಕ್ಕಿದ್ದು, ಮಲೆನಾಡಿನ ಈ ಭಾಗದಲ್ಲಿ ರಾಶಿ ಎಡಿ ಮತ್ತು ಹೊಸ ತಳಿಗೆಗೆ ಸಹ ಇಂದಿನ ವ್ಯವಹಾರದಲ್ಲಿ ಮುನ್ಸೂಚನೆಯಲ್ಲಿದ್ದು, ರೈತರಿಗೆ ಸಂತಸ ಮೂಡಿಸಿದೆ. ಇನ್ನು ತೀರ್ಥಹಳ್ಳಿಯಲ್ಲಿ ಹೊಸ ಅಡಿಕೆ ಬಂದು ಗರಿಷ್ಠ ಬೆಲೆ 88,009 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 61,839 ರೂಪಾಯಿ ಆಗಿದೆ. ರಾಶಿ ಎಡಿ 53,329 ರೂಪಾಯಿ ಆಗಿದೆ. ಗೊರವಲು 40,799 ರೂಪಾಯಿ ಆಗಿದೆ. ಇನ್ನು ಹೊಸ ಅಡಿಕೆ 44,000 ರೂಪಾಯಿ ಆಗಿದೆ. ಇನ್ನು ದಾವಣಗೆರೆ ಭಾಗದಲ್ಲಿ ನೋಡುವುದಾದರೆ, ಮಧ್ಯ ಕರ್ನಾಟಕದ ಪ್ರಮುಖ ವಾಣಿಜ್ಯ ನಗರಿಯಾದ ದಾವಣಗೆರೆ ಮಾರುಕಟ್ಟೆಯು ಬಯಲುಸೀಮೆಯ ಅಡಿಕೆ ಬೆಳೆಗಾರರಿಗೆ ದೊಡ್ಡ ಹೆಸರಾಗಿದೆ. ಇಲ್ಲಿ ಸುತ್ತಮುತ್ತಲಿನ ಹೊನ್ನಾಳಿ ಮತ್ತು ಹರಿಹರ ತಾಲೂಕುಗಳಿಂದ ಬೃಹತ್ ಪ್ರಮಾಣದಲ್ಲಿ ರಾಶಿ ಅಡಿಕೆ ಮಾರಾಟಕ್ಕೆ ಬರುತ್ತದೆ. ಇಲ್ಲಿನ ಮಾರುಕಟ್ಟೆಯಲ್ಲಿ ಆವಾಕವು ಉತ್ತಮವಾಗಿದ್ದು, ಸ್ಥಳೀಯ ವರ್ತಕರು ಮತ್ತು ಹೊರ ರಾಜ್ಯಗಳ ಖರೀದಿ ಇಂಜೆಕ್ಟರ್ ನಡುವಿನ ತೀವ್ರ ಸ್ಪರ್ಧೆಯಾಗಿ ರಾಶಿ ಅಡಿಕೆಗೆ ಉತ್ತಮ ಸರಾಸರಿ ಬೆಲೆಗಳು ದೊರಕಿವೆ. ಇನ್ನು ದಾವಣಗೆರೆ ಭಾಗದಲ್ಲಿ ರಾಶಿ ಅಡಿಕೆ ಬಂದು ಗರಿಷ್ಠ ಬೆಲೆ 53,266 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 51,000 ರೂಪಾಯಿ ಆಗಿದೆ. ಹೊಸ ಅಡಿಕೆ 44,500 ರೂಪಾಯಿ ಆಗಿದೆ. ಚೂರು ಅಡಿಕೆ 17,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,000 ರೂಪಾಯಿ ಆಗಿದೆ. ವಿಶೇಷ ಸೂಚನೆ ಪ್ರಿಯ ಕೃಷಿಕರೇ, ಅಡಿಕೆ ಮಾರುಕಟ್ಟೆಯ ಧಾರಣೆಗಳು ಪ್ರತಿದಿನದ ಬೆಳಿಗ್ಗೆ ಹಾಗೂ ಸಂಜೆಯ ಆವಾಕ ಮತ್ತು ಟೆಂಡರ್ ಪ್ರಕ್ರಿಯೆಗಳ ಆಧಾರದ ಮೇಲೆ ನಿರಂತರವಾಗಿ ಬದಲಾಗುತ್ತಿರುತ್ತದೆ. ರೈತರು ಮಾರುಕಟ್ಟೆಗೆ ತಮ್ಮ ಉತ್ಪನ್ನವನ್ನು ತರುವ ಮುನ್ನ ದರಗಳನ್ನು ಪರಿಶೀಲಿಸಿಕೊಳ್ಳುವುದು ವಿನಂತಿ. ಪ್ರಿಯ ರೈತ ಬಾಂಧವರೇ, ಈ ಇಂದಿನ ಅಡಿಕೆ ಮಾರುಕಟ್ಟೆ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈಗಲೇ ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.